ಒಂದು ದಿನ ನಿಮ್ಮ ದುಃಖ ಖಂಡಿತವಾಗಿ ಕೊನೆಗೊಳ್ಳಲೇಬೇಕು. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಲೂಕ್ ಚಾಪ್ಟರ್ 6 ವರ್ಸ್ 21 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಈಗ ನೀವು ಅಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಧನ್ಯರು, ನೀವು ನಗ್ತೀರಾ ಅಂತೇಳಿ ದೇವ್ರ ವಾಗ್ದಾನ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನೀವು ಅಳೋದನ್ನೇ ದೇವ್ರು ಇಷ್ಟಪಡೋದಿಲ್ಲ. ನನ್ನ ಜೀವನ ಹಿಂಗೇ ಆಯಿತು ಅಂತೇಳಿ ಅಳ್ಕೊಂಡಿರೋದನ್ನು ದೇವ್ರು ಇಷ್ಟಪಡೋದಿಲ್ಲ. ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಹತ್ತಿ ಹಂಗೆ ನಿಮ್ಮ ಜೀವನ ಕೊನೆ ಆಗಬೇಕು ಅನ್ನೋದನ್ನು ದೇವ್ರು ಬಯಸೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು, ಬಿತ್ತುವಂಥ ಒಂದು ಕಾಲ ಇರುವಂಥದ್ದಾಗಿದೆ, ಕೊಯ್ಯುವಂಥ ಕಾಲ ಒಂದಿರುವಂಥದ್ದು. ದೇವರ ವಾಕ್ಯ ಹೇಳುವಂತಾಗಿದೆ, ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜಗಳನ್ನು ತೆಗೆದುಕೊಂಡು ಹೋಗುವರು, ಹರ್ಷಿಸುತ್ತಾ ಸೀಡುಗಳನ್ನು ಹೊತ್ತಿಕೊಂಡು ಬರುವರು ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದರ ಅರ್ಥ, ನೀವು ದುಃಖಿಸುತ್ತಾ ಬೀಜನ ಬಿತ್ತುತ್ತಾ ಇರ್ಬೋದು, ಆದರೆ ಹರ್ಷಿಸುತ್ತಾ ಸೀವುಡುಗಳನ್ನು ಅಂತ ಹೇಳಿದ್ರೆ ಅದರ ಫಲವನ್ನು ಸಂತೋಷನ ಹೊತ್ತುಕೊಂಡು ಹೋಗುವಂಥ ಕಾಲ ಬಂದೇ ಬರುತ್ತದೆ ಅಂತ ಅರ್ಥ. ನಿಮ್ಮ ಜೀವಿತ ನೀವು ಕಣ್ಣೀರಿಡ್ತಾ ಇರ್ಬೋದು, ಆದರೆ ನಿಮ್ಮ ಕಣ್ಣೀರು ಹಾಗೇ ಇರುತ್ತೆ ಅಂತೇಳಿ ದೇವರು ಎಲ್ಲೂ ಸಹ ಹೇಳಿಲ್ಲ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 4 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ದುಃಖ ಪಡುವ ಧನ್ಯರು, ಅವರು ಸಮಾಧಾನ ಹೊಂದುವರು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ನೀವು ದುಃಖ ಪಡ್ತಾನೆ ಇರಿ ಅಂತ ಹೇಳಿಲ್ಲ ನೋಡ್ರಿ, ಅದಕ್ಕೆ ಹೇಳ ದೇವರ ವಾಕ್ಯ ಎಷ್ಟು ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ, ನಾವು ಅರ್ಥ ಮಾಡ್ಕೊಳ್ಬೇಕು. ದುಃಖ ಪಡುವವರು ಧನ್ಯರು, ಸಮಾಧಾನವನ್ನು ಹೊಂದ್ಕೊಳ್ತಾರೆ ಅಂತ ಹೇಳಿದ ದೇವರ ವಾಗ್ದಾನ. ನೀವು ದುಃಖ ಪಡ್ತಾ ಇದ್ದೀರಾ, ಆದರೆ ನೀವು ಸಮಾಧಾನ ಹೊಂದ್ಕೊಳ್ತೀರಾ, ನಿಮಗೆ ಬೇಕಾದಂಥ ಬಿಡುಗಡೆಯನ್ನು ಹೊಂದ್ಕೊಳ್ತೀರಾ. ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 30 ವರ್ಸ್ 5. ಅಂದರೆ ದೇವರ ಕೋಪ ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವಂಥ. ಅಂದರೆ ದೇವರ ಕೋಪ ಮಾಡಿಕೊಂಡ್ರೆ ಅದು ಕೇವಲ ಕ್ಷಣ, ಒಂದು ಕ್ಷಣ ಇರ್ಬೋದು. ಆದರೆ ದೇವರ ಅನುಗ್ರಹ ಏನಿದೆ, ಫೇವರ್ ಏನಿದೆ, ಅದು ನಮ್ಮ ಜೀವಮಾನವೆಲ್ಲ, ಅಂದರೆ ನಮ್ಮ ಜೀವಿತ ಕಾಲವೆಲ್ಲ ಅದು ಇರುವಂಥದ್ದಾಗಿರುವಂಥದ್ದಾಗಿದೆ. ಸಂಜೆಗೆ ಅಂತ ಹೇಳಿದ್ರೆ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳ್ಕೊಂಡಿರ್ಬೋದು. ಅಂದರೆ ಸಾಯಂಕಾಲ ಸಮಯದಲ್ಲಿ ನಿಮಗೆ ದುಃಖ ಇರ್ಬೋದು, ಆದರೆ ದೇವರು ಹೇಳ್ತಾರೆ ಇಳಿದುಕೊಂಡಿರ್ಬೋದು. ಸಂಜೆಗೆ ದುಃಖ ಎಂಬುದು ನಿಮ್ಮ ಬಳಿ ಇಳ್ಕೊಂಡಿರ್ಬೋದು, ಆದರೆ ಮುಂಜಾನೆ ಅಂದರೆ ಬೆಳಗಿನ ಜಾವದಲ್ಲಿ ಹರ್ಷಧ್ವನಿಯು ಕೇಳಿಸುವುದು. ಹಲ್ಲೆಲೂಯಾ ಅಂತ ಹೇಳಿದ್ರೆ ಇಲ್ಲಿ ಸಾಯಂಕಾಲ, ಮುಂಜಾನೆ ಅಂತ ಹೇಳ್ಬೇಕಾದ್ರೆ ಬೆಳಗ್ಗೆ, ರಾತ್ರಿ ಬೆಳಗ್ಗೆ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ಕತ್ತಲೆ ಸಮಯಗಳು ಇರ್ಬೋದು, ಆದರೆ ಬೆಳಕು ಬಂದೇ ಬರುತ್ತದೆ ಅಂತ ಹೇಳಿದ್ರ ಅರ್ಥ. ಅದೇ ಪ್ರಕಾರವಾಗಿ ಕೀರ್ತನೆಗಳ ಪುಸ್ತಕ 56ನೇ ಅಧ್ಯಾಯ 8ನೇ ವಾಕ್ಯ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 56 ವರ್ಸ್ 8. ದೇವರ ಪುಸ್ತಕದಲ್ಲಿ ನಿಮ್ಮ ವಿಷಯ ಬರೆದಿದೆ. ನೀವು ಯಾವ ರೀತಿಯ ಕಣ್ಣೀರು ಹಾಕಿದ್ದೀರಾ, ಯಾವ ರೀತಿ ಸನ್ನಿವೇಶದಲ್ಲಿ ಹಾದು ಹೋಗಿದ್ದೀರಾ, ನೀವು ಯಾವ ರೀತಿಯಾಗಿದ್ದೀರಾ, ನೀವು ಎಷ್ಟು ಕಣ್ಣೀರು ಹಾಕಿದ್ದೀರಾ ಅನ್ನೋದನ್ನು ದೇವರ ಪುಸ್ತಕದಲ್ಲಿ ಬರೆದದೇ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರ ವಾಕ್ಯ ಹೇಳ್ತಾ ಇದೆ. ಅದು ಮಾತ್ರವಲ್ಲ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಅಂತ ಹೇಳಿದ್ರೆ ದೇವರು ನಿಮ್ಮ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಅಂತ. ಹಲ್ಲೆಲೂಯಾ, ಶೇಖರಿಸಿ ಇಟ್ಟಿದ್ದಾರೆ ಅಂತೇಳಿ. ಅಂದರೆ ಶೇಖರಿಸಿ ಇಟ್ಟಿರೋದು ಮಾತ್ರವಲ್ಲ, ನಿಮ್ಮ ಕಣ್ಣೀರಿಗೆ ನಿಮ್ಮ ಏನು ಶೇಖರಿಸಿ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾರೆ. ಕೀರ್ತನೆಗಳ ಪುಸ್ತಕ 126 ವರ್ಸ್ 2 ಓದ್ರಿ. ದೇವರು ನಮ್ಮನ್ನು ಯಾವ ರೀತಿಯಾಗಿ ನಡೆಸಿದ್ರು, ಎಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹರ್ಷಗೀತವನ್ನು ಆಡೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಕಡೆಯದಾಗಿ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 4 ನೋಡ್ಬೇಕಾರೆ ಫೈನಲ್ ಜಡ್ಜ್ಮೆಂಟ್. ಫೈನಲ್ ಆಗಿ ನೀವು ಇನ್ಯಾವುದೇ ಕಾರಣಕ್ಕೂ ಇದನ್ನ ಅಳೋದೇ ಇಲ್ಲ, ಎಲ್ಲಿ ಅಳೋದಿಲ್ಲ ಅಂತೇಳಿ ನಾ ಇಲ್ಲಿ ಬೈಲ್ ಬರೆದಿದೆ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 4 ಓದ್ರಿ. ಸೊ ಅದರ ಅರ್ಥ 21ನೇ ಅಧ್ಯಾಯ 4ನೇ ವಾಕ್ಯ ನೋಡಬೇಕಾದ್ರೆ, ನೀವಲ್ಲಿ ಇನ್ನು ಅಳೋದಿಲ್ಲ, ಅವರ ಕಣ್ಣೀರನ್ನೆಲ್ಲ ದೇವರು ಒರೆಸ್ತಾರೆ. ಇನ್ನು ಮರಣ ಇರೋದಿಲ್ಲ, ಇನ್ನು ದುಃಖ ಇರೋದಿಲ್ಲ, ಗೋಳಾಟವಾಗಲಿ ಕಷ್ಟವಾಗಲಿ ಇರೋದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿದನು. ಪ್ರೈಸ್ ಗಾಡ್. ಸೊ ನಮ್ಮ ಕಣ್ಣೀರು ಪರ್ಮನೆಂಟಾಗಿ ದೇವರು ಒರೆಸಾಕ್ತಾರೆ. ಅಲ್ಲಿ ಇನ್ನು ಕಣ್ಣೀರು ಇರೋದೇ ಇಲ್ಲ. ಸೊ ಪರಲೋಕ ಹೋಗ್ಬೇಕಾದ್ರೆ ಇದು ಕಣ್ಣೀರು ಇರೋದಿಲ್ಲ. ಈ ಲೋಕದಲ್ಲಿ ನೀವೇನು ಹೇಳ್ತೀರಿ ಅಷ್ಟೇ, ಪರಲೋಕದಲ್ಲಿ ಕಣ್ಣೀರು ಇರೋದಿಲ್ಲ. ದೇವ್ರ ಕಣ್ಣೀರೆಲ್ಲ ಒರೆಸ್ಬಿಡ್ತಾರೆ. ಮರಣ ಇರೋದಿಲ್ಲ, ದುಃಖ ಇರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ. ಈ ಲೋಕದಲ್ಲಿ ಅಷ್ಟೇ ಕಷ್ಟಗಳು, ದುಃಖಗಳು, ವೇದನೆಗಳೆಲ್ಲ. ದೇವ್ರೇನು ಮಾಡ್ತಾರೆ, ನಿಮಗೆ ಈ ಕಣ್ಣೀರನ್ನು ದೇವರು ಒರೆಸಾಕ್ತಾರೆ. ಅದೇ ಪ್ರಕಾರ ಬುಕ್ ಆಫ್ ಐಸಾಯ ಚಾಪ್ಟರ್ 60 ವರ್ಸ್ 20 ನೋಡಬೇಕಾದ್ರೆ, ಪ್ರೈಸ್ ಗಾಡ್, ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ದುಃಖಿಸುವ ದಿನಗಳು ಕೊನೆಗಾಣಬಹುದು. ಪ್ರೈಸ್ ಗಾಡ್. ಅಂದರೆ ನೀನು ದುಃಖಿಸುವಂಥ ದಿನಗಳು ಕೊನೆ ಆಗುತ್ತೆ. ಹಂಗೆ ಶಾಶ್ವತವಾಗಿ ಯಾರು ಇರುತ್ತೆ ಅಂತ ತಿಳ್ಕೊಂಡ್ರೆ ಅದನ್ನು ಮರೆತು ಬಿಡ್ರಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ದುಃಖಿಸುವ ದಿನಗಳು ದೇವರು ಕೊನೆಗಾಣಿಸ್ತಾರೆ. ನೋಡಿ, ದೇವರ ವಾಕ್ಯಗಳು ನಮ್ಮ ಬಳಿಗೆ ಬರಬೇಕು. ದೇವರ ಸೇವಕರು ಹೇಳಬೇಕಾ, ನಾವೇನು ಮಾಡಬೇಕು, ಅದನ್ನು ಹೊಂದಿಕೊಳ್ಳೋದನ್ನು ಕಲಿಬೇಕು. ಅವ್ರು ಹೇಳಿದಾಗ ಆಮೇನ್ ಅಂತೇಳಿ ನೀವು ಅದನ್ನು ರಿಸೀವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದನ್ನು ಹೊಂದ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮ ಜೀವಿತದಲ್ಲಿ ಫಲವನ್ನು ತರುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯಗಳು ಬರೀ ದೇವರ ವಾಕ್ಯಗಳಲ್ಲ, ಇದರಲ್ಲಿ ಶಕ್ತಿ ಇದೆ. ದೇವರು ಕಾರ್ಯ ಮಾಡೇ ಮಾಡ್ತಾರೆ. ಯಾಕಂದರೆ ಇದು ನಮ್ಮ ವಾಕ್ಯ ಅಲ್ಲ, ಇದು ದೇವರ ವಾಕ್ಯ.
ಸೊ ದೇವರ ವಾಕ್ಯದ ಆಧಾರದಲ್ಲಿ ಇದರ ಬಗ್ಗೆ ಏನೇನು ಅಳವಿನ ಕುರಿತು ದೇವರ ವಾಕ್ಯಗಳು ಏನೇನಿದೆ, ನಮಗೇನು ಆಲೋಚನೆಗಳು ಕೊಡ್ತೀರ ಅದನ್ನೆಲ್ಲ ನಿಮಗೆ ಹೇಳಿದ್ದೀವಿ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದರೆ ನೀವು ದುಃಖ ಪಡ್ತೀರಾ, ನೀವು ಸಮಾಧಾನ ಆಗುತ್ತೆ. ನಿಮ್ಮ ದುಃಖ ಕೊನೆಗಾಣುವಂಥದ್ದಾಗಿದೆ. ನಿಮಗೆ ಇನ್ನು ದುಃಖ ಅನ್ನೋದು ಇರೋದಿಲ್ಲ ಅಂತೇಳಿ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿದೆ. ಅದೇ ಪ್ರಕಾರವಾಗಿ ನಿಮ್ಮ ಕಣ್ಣೀರನ್ನ ದೇವರು ಬುದ್ಧಲ್ಲಿ ಶೇಖರಿಸಿಟ್ಟು ಅದಕ್ಕೆ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾರೆ. ನಿಮ್ಮ ಕಣ್ಣೀರನ್ನು ದೇವರು ಸಂತೋಷವಾಗಿ ಮಾರ್ಪಡಿಸುವಂಥ ದೇವರಾಗಿ, ನಿಮ್ಮ ದುಃಖವಿದ್ದಲ್ಲಿ ದೇವರು ಅದಕ್ಕೆ ಆನಂದ ತೈಲವನ್ನು ಉಂಟು ಮಾಡುವಂಥ ದೇವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಖಂಡಿತವಾಗಿ ನಿಮ್ಮ ದುಃಖಗಳು ಕೊನೆಗಾಣುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ. ಗಾಡ್ ಬ್ಲೆಸ್ ಯು ಆಲ್.